ನಾಗರಿಕ ಬಂಧುಗಳೇ, ನಿಮಗೆ ನಿಮ್ಮ ಮನೆ ಕಾಂಪೌಂಡ್ನಲ್ಲಿ ಬೈಕ್ಗಳನ್ನು ನಿಲ್ಲಿಸುವ ರೂಢಿ ಇದ್ರೆ ಎಚ್ಚರ ಎಚ್ಚರ. ರಾತ್ರೋರಾತ್ರಿ ಬೈಕ್ ಕದಿಯುವ ಕಳ್ಳರಿದ್ದಾರೆ, ಎಚ್ಚರಿಕೆ. ಚಿಕ್ಕಬಳ್ಳಾಪುರ ನಗರದ ಹೊರವಲಯದ 22ನೇ ವಾರ್ಡಿಗೆ ಸಮೀಪ ನಾಗಲಮುದ್ದಮ್ಮ ದೇವಾಲಯ ರೈಲ್ವೆ ಟ್ರ್ಯಾಕ್ ಬಳಿ ಇರುವ ಮನೆಯೊಂದಕ್ಕೆ ನುಗ್ಗಿದ್ದ ಇಬ್ಬರು ಕಾಂಪೌಂಡ್ನಲ್ಲಿ ನಿಲ್ಲಿಸಿದ ಬೈಕ್ ಹ್ಯಾಂಡ್ಲು ಮುರಿದು ನಡೆಸಿದ್ದ ಕಳ್ಳತನ ವಿಫಲವಾಗಿದೆ. ಕಾಂಪೌಂಡ್ನಲ್ಲಿ ನಿಲ್ಲಿಸಿದ ಬೈಕ್ ಕದಿಯಲು ಮತ್ತೊಂದು ಕಳ್ಳತನದ ಬೋರ್ಡ್ ಇಲ್ಲದ ಬೈಕ್ನಲ್ಲಿ ಬಂದಿದ್ದ ಇಬ್ಬರು ರಸ್ತೆಯಲ್ಲಿ ರಾತ್ರಿ ಸುಮಾರು 2:30 ವೇಳೆಗೆ 2-3 ಬಾರಿ ಓಡಾಡಿ ಯಾರು ಇಲ್ಲದನ್ನ ಗಮನಿಸಿದ ಆಸಾಮಿಗಳು ಅಭಿಷೇಕನವರ ಮನೆ ಕಾಂಪೌಂಡ್ನಲ್ಲಿ ಇದ್ದ ಬೈಕ್ ಕದಿಯಲು ಯತ್ನಿಸುತ್ತಿದ್ದ ವೇಳೆ ಕ್ರಿಕೆಟ್ ನೋಡ್ತಿದ್ದ ಮಾಲೀಕರಿಗೆ ಸದ್ದು ಕೇಳಿಸಿ ಹೊರಬಂದು ನೋಡಿ ಕಿರುಚಿಕೊಳ್ತಿದ್ದಂತೆ ಚಪ್ಪಲಿಯನ್ನ ಅಲ್ಲೇ ಬಿಟ್ಟು ಕಳ್ಳತನಕ್ಕೆ ತಂದಿದ್ದ ಮತ್ತೊಂದು ಬೈಕ್ನು ಅಲ್ಲೇ ಬಿಟ್ಟು ಪರಾರಿಯಾಗಿದ್ದಾರೆ. 2:15 ಹಿಂಗೆ ಕಳ್ಳರು ಬಂದಿದ್ರು ಗಾಡಿ ಕದಿಯಕ್ಕೆ ಅಂದ್ಬಿಟ್ಟು ಇಲ್ಲಿ ನಾಗಲಮುದ್ದಮ್ಮ ದೇವಸ್ಥಾನದ ಹತ್ರ ಈ ಮನೆ ಹತ್ರ ಬಂದಿದ್ರು. ಅವ್ರು ಬಂದು ಗಾಡಿ ಹ್ಯಾಂಡ್ಲು ಬ್ರೇಕ್ ಮಾಡೋಕೆ ನೋಡಿದ್ರು. ಅಷ್ಟೊತ್ತಿಗೆ ನಮ್ಮ ಅಣ್ಣವರೆಲ್ಲ ನೋಡಿ ಅವ್ರನ್ನ ಅಟ್ಟಾಡ್ಸ್ಕೊಂಡು ಹೋಗಿದ್ದಾರೆ. ಅವ್ರ ಗಾಡಿ ಇಲ್ಲೇ ಬಿಟ್ಬಿಟ್ಟು ಹೋದ್ರು. ಬೆಳಿಗ್ಗೆ ಬಂದು ಪೊಲೀಸವರು ಗಾಡಿನ ತಗೋಗಿ ಪೊಲೀಸ್ ಸ್ಟೇಷನ್ಗೆ ಹಾಕೊಂಡಿದ್ದಾರೆ. ಕಂಪ್ಲೇಂಟ್ ಎಲ್ಲ ರಿಜಿಸ್ಟ್ರ್ ಮಾಡಿದ್ದೀವಿ ನಾವು. ಅದೇ ಪೊಲೀಸವರು ಹೆಲ್ಪ್ ಮಾಡ್ತಾ ಇದ್ದಾರೆ. ಅವರು ಇವತ್ತು ನೈಟಿಂದ ಅವರು ಒಂದೊಂದು ರೌಂಡ್ ಬಂದು ಹೋಗ್ತೀನಿ ಅಂತ ಎಲ್ಲ ಹೇಳಿದ್ದಾರೆ. ಒಂದು ಸ್ವಲ್ಪ ಇಬ್ಬರು ಬಂದಿದ್ರು, ಸ್ಪ್ಲೆಂಡರ್ ಗಾಡೀಲಿ ಬಂದಿದ್ರು. ಅವರು ಎಷ್ಟೊತ್ತಿಗೆ ಬಂದರು? 2:15 ಬಂದಿದ್ದು. 2:15 ಬಂದು ಗಾಡಿ ಹ್ಯಾಂಡ್ಲ್ ಮುರಿದು ತಗೋಕೆ ಅಂತ ಟ್ರೈ ಮಾಡಿದ್ರು. ನಾವು ಮ್ಯಾಚ್ ನೋಡ್ತಿದ್ವಲ್ಲ, ನಾವು ನಮ್ಗೇನು ಸೌಂಡ್ ಆಯ್ತಲ್ಲ ಅಂದ್ಬಿಟ್ಟು ನಾವು ಕೆಳಗಡೆಗೆ ಬಂದ್ವಿ. ಅಷ್ಟೊತ್ತಿಗೆ ನಾವು ಜೋರಾಗಿ ಕೂಗ್ಗಳಕ್ಕೆ ಅಷ್ಟೊತ್ತಿಗೆ ಅವರು ಗಾಡಿ ಅವ್ರ ಗಾಡಿ ಇಲ್ಲೇ ಹೋಗ್ಬಿಟ್ಟು ಅವ್ರು ಓಡೋಂಟೋದಿದ್ರು ಫಾಸ್ಟಾಗಿ. ನಾವು ಹಿಡಿಯೋದ ಅಂತಾನೆ ಹೋಗಿದ್ದು, ಆಗಲಿಲ್ಲ. ಈ ಕಳ್ಳರ ಕೈಚಳಕ ಇದೇ ಮೊದಲಲ್ಲ. ಒಂದು ವಾರದ ಹಿಂದೆ ಬೈಕ್ಗಳಲ್ಲಿ ಪೆಟ್ರೋಲ್ ಕದ್ದಿದ್ದು ಅದೇ ಜಾಡು ಹಿಡಿದು ಬೈಕ್ ಕದಿಯಲು ಬಂದಿದ್ರು ಎನ್ನಲಾಗಿದೆ. ಇನ್ನು ಮಾಹಿತಿ ತಿಳಿದ ಟೌನ್ ಪೊಲೀಸ್ ಠಾಣಾ ಅಧಿಕಾರಿಗಳು ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿ ಅನಾಮಧೇಯವಾಗಿ ನೆಲೆಸಿದ್ದ ಬೋರ್ಡ್ ಇಲ್ಲದ ಬೈಕ್ ಅನ್ನು ವಶಕ್ಕೆ ಪಡೆದು ತಪ್ಪಿಸಿಕೊಂಡ ಕಳ್ಳರನ್ನ ಹಿಡಿಯಲು ಬಲೆ ಬೀಸಿದ್ದಾರೆ. ಕ್ಯಾಮರಾಮನ್ ಅಖಿಲ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.